ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಗೇಮ್ ಕೂಡ ಇಲ್ಲಿ ಕೊಟ್ಟಿದ್ರು. ಈ ಒಂದು ಗೇಮ್ ಅಲ್ಲಿ 2 ಟೀಮ್ಗಳಾಗಿ ಇಲ್ಲಿ ವಿಂಗಡಣೆ ಆಗಿತ್ತು. ನಾನು ಬೆಳಿಗ್ಗೆ ಇಲ್ಲಿ ನಿಮ್ಗೆ ಹೇಳಿದೆ ಯಾರ್ಯಾರು ಯಾವ ಟೀಮ್ ಅಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು. ನಾಮಿನೇಷನ್ ಆದವರೆಲ್ಲ ಕೂಡ ಇಲ್ಲಿ ಒಂದು ಟೀಮ್ ಆಗಿದ್ದಾರೆ, ನಾಮಿನೇಟ್ ಆಗದೇ ಇರೋರೆಲ್ಲ ಒಂದು ಟೀಮ್ ಇದ್ದಾರೆ. ಈಗ ಗಿಲ್ಲಿ ನಟ ಅವರು, ಕಾವ್ಯ ಅವರು, ಧನುಷ್ ಅವರು, ಅಭಿ ಅವರು, ಸೂರಜ್ ಅವರು, ರಘು ಅವರು, ಸ್ಪಂದನ ಅವರು ಒಂದು ಟೀಮ್ ಆದ್ರೆ, ಇಲ್ಲಿ ಮಾಳು ಅವರು ನಾಮಿನೇಷನ್ ಮಾಡಿದಾರಲ್ಲ, ಅಶ್ವಿನಿ ಅವರು, ಧ್ರುವಂತ್ ಅವರು, ಸುದಿ ಅವರು, ಜಾನ್ವಿ ಅವರು, ರಾಶಿಕಾ, ರಿಷಾ, ರಕ್ಷಿತಾ ಇವರಿಷ್ಟು ಕೂಡ ಒಂದು ಟೀಮು. ಈಗ ಇವರಿಬ್ರಿಗೂ ಕೂಡ ಗೇಮ್ ಕೊಟ್ಟಿದ್ರು, ಒಂದು ರೆಡ್ ಬ್ಲೂ ಮಡಿಕೆ ಹೊಡೆಯೋ ಟಾಸ್ಕು. ಇದರಲ್ಲಿ ಇವ್ರ ಕಡೆಯಿಂದ ಇಬ್ರು ಬಂದ್ರೆ, ನಾಮಿನೇಟ್ ಆಗಿರೋರ್ ಕಡೆಯಿಂದ ಇಬ್ರು ಬಂದೆ, ನಾಮಿನೇಷನ್ ಆಗದಿರೋರ್ ಕಡೆಯಿಂದ ಇಬ್ರು ಬಂದ್ರು. ಇದ್ರಲ್ಲಿ ಫಸ್ಟ್ ರೌಂಡ್ ಬರೋದು ಯಾರಪ್ಪ ಅಂತಂದ್ರೆ ಧನುಷ್ ಅವರು, ಸೂರಜ್ ಅವರು ಬರ್ತಾರೆ. ಈ ಕಡೆ ಟೀಮ್ ಇಂದ ಬಂದ್ಬಿಟ್ಟು ಧ್ರುವಂತ್ ಅವರು ಮತ್ತೆ ಸುದಿ ಅವರು ಇಲ್ಲಿ ಬಂದಿರ್ತಾರೆ. ರಿಸಲ್ಟ್ ಅಂತೂ ಇಲ್ಲಿ ಕೊನೆಗೆ ಗೊತ್ತಿರುತ್ತೆ. ಹೇಳಕ್ಕೂ ಮುಂಚೆನೆ ಇಲ್ಲಿ ಧನುಷ್ ಅವರು ಮತ್ತೆ ಇಲ್ಲಿ ಸೂರಜ್ ಅವರು ತುಂಬಾ ಎಕ್ಸಲೆಂಟ್ ಆಗಿ ಇಲ್ಲಿ ಆಡಿದ್ರು. ಧ್ರುವಂತ್ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಅದೇ ಹೇಳಲ್ವಾ, ಟಾಸ್ಕ್ ಅಂತ ಕೊಟ್ಟಾಗ ಅದ್ರಲ್ಲಿ ಏನು ಕೂಡ ಕಿಸಿಯಕ್ಕಾಗಲ್ಲ. ಬೇರೆಯವರು ಆ ರೀತಿ ಮಾಡ್ತಾರೆ, ಈ ರೀತಿ ಮಾಡ್ತಾರೆ, ಅವ್ರು ಹಂಗ ಆಕ್ಟ್ ಮಾಡ್ತಾರೆ, ಹಿಂಗ ಆಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಗೇಮ್ ಕೊಟ್ಟಾಗ ಏನು ಕೂಡ ಕಿಸಿಯಕ್ಕಾಗಲಿಲ್ಲ. ಸುದಿಯವ್ರು ಕೂಡ ಇಲ್ಲಿ ಅಷ್ಟೇ, ಇಲ್ಲಿ ಬೇರೆ ತರ ಗೇಮ್ ಕೊಡಬೇಕಿತ್ತು ಅಂತ ಹೇಳಿದ್ರು. ಅವ್ರ ಕೈಲಿ ಆಗಲ್ಲ ಅಂದಿದ್ರೆ ಇಲ್ಲಿ ಫಸ್ಟ್ ಲೇಡೀಸೇ ಬರ್ಬೋದಿತ್ತು 3 ರೌಂಡ್ ಕೂಡ. ಆದ್ರೆ ನೋಡಿ, ಫಸ್ಟ್ ರೌಂಡ್ ಬಂದಾಗ ಏನು ಕೂಡ ಅಷ್ಟೊಂದು ಪೈಪೋಟಿ ಇರಲಿಲ್ಲ. ಇಲ್ಲಿ ಧ್ರುವಂತ್ ಅವರು ಮತ್ತೆ ಸುದಿ ಅವರು ಈಸಿಯಾಗಿ, ಧನುಷ್ ಅವರು ಮತ್ತೆ ಇಲ್ಲಿ ಸೂರಜ್ ಅವರು ತುಂಬಾ ಚೆನ್ನಾಗಿ ಆಡಿ ಗೆದ್ದೋದ್ರು. ಧನುಷ್ ಅವರು ಅಂತ ಬಿಡಿ ಟಾಸ್ಕ್ ಅಲ್ಲಿ ಕಿಂಗ್ ಅಂತಾನೆ ಹೇಳ್ಬೋದು ಸದ್ಯ. ಇವಾಗ ಇಲ್ಲಿ ಸೂರಜ್ ಅವರು ಕೂಡ ತುಂಬಾ ಚೆನ್ನಾಗಿ ಟಾಸ್ಕ್ ಅಂತ ಬಂತಂದ್ರೆ ತುಂಬಾ ಚೆನ್ನಾಗಿ ಪೈಪೋಟಿ ಕೊಡ್ತಾರೆ. ಮೊದಲನೇ ರೌಂಡ್ ಅಲ್ಲಿ ಇವ್ರು ಗೆದ್ರು, ಅಂದ್ರೆ ಧನುಷ್ ಅವರು ಮತ್ತೆ ಸೂರಜ್ ಅವ್ರು ಗೆದ್ರು. ಆದ್ರೆ 2ನೇ ರೌಂಡ್ ಅಲ್ಲಿ ಏನಾಯ್ತು ಅಂತಂದ್ರೆ ಇಲ್ಲಿ ಹುಡುಗಿರು ಬಂದ್ರು. ಕಾವ್ಯ ಅವರು, ಸ್ಪಂದನ ಅವರು ಬಂದ್ರೆ, ನಾಮಿನೇಟ್ ಕಡೆ ಆಗಿದ್ರಲ್ಲ ಅಲ್ಲಿಂದ ರಾಶಿಕಾ ಅವರು ಮತ್ತೆ ಇಲ್ಲಿ ಜಾನ್ವಿ ಅವರು ಬಂದ್ರು. ಇಲ್ಲಿ 2ನೇ ರೌಂಡ್ ಅಲ್ಲಿ ರಾಶಿಕಾ ಅವರು, ಜಾನ್ವಿ ಅವರು ಗೆದ್ರು. ಸ್ಪಂದನ ಅವರು ಮತ್ತೆ ಇಲ್ಲಿ ಕಾವ್ಯ ಅವರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಸ್ವಲ್ಪ ಗೇಮ್ ಅಂತ ಬಂದಾಗ ಇಲ್ಲಿ ತುಂಬಾ ಪೈಪೋಟಿ ಕೊಡ್ಬೇಕಾಗುತ್ತೆ. ಯಾಕಂತಂದ್ರೆ ರಾಶಿಕಾ ಅವ್ರನ್ನ ನೀವು ನೋಡಿರ್ಬೋದು, ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಅಣಗಿಸಿದ್ರು. ಅಖಾಡಕ್ಕೆ ಇಳಿ, ನೀನು ಅಖಾಡದಲ್ಲಿ ಏನು ಕೂಡ ಕಿಸಿಯಕ್ಕಾಗಲ್ಲ, ಬೇರೆ ಈ ರೀತಿಯಾಗಿ ಮಾತಾಡ್ಕೊಂಡು ಕಿಸಿತೀಯ ಅಷ್ಟೇ ಅಂತ ಇಲ್ಲಿ ಹೇಳಿದ್ರು. ಆದ್ರೆ ಇಲ್ಲಿ ಪ್ರೂವ್ ಮಾಡ್ಕೊಳಕ್ಕೆ ಒಂದು ಚಾನ್ಸ್ ಸಿಕ್ಕಿತ್ತು, ಆ ಒಂದು ಚಾನ್ಸ್ ನ ಮಿಸ್ ಮಾಡ್ಕೊಂಡ್ರು. ಆದ್ರೆ 3ನೇ ರೌಂಡ್ ಅಲ್ಲೂ ಕೂಡ ಇಲ್ಲಿ ಹುಡುಗರು ಬಂದಿದ್ರೆ ಚೆನ್ನಾಗಿರೋದು, ಅಂದ್ರೆ ಧ್ರುವಂತ್ ಅವರು ಮತ್ತೆ ಇಲ್ಲಿ ಸುದಿ ಅವರೇ ಬಂದಿದ್ರೆ ಮೇ ಬಿ ಚೆನ್ನಾಗಿರೋದು. ಆದ್ರೆ 2ನೇ ರೌಂಡ್ ಅಲ್ಲೂ ಕೂಡ ಇಲ್ಲಿ ಏನಾಯ್ತು ಅಂತಂದ್ರೆ ಹುಡುಗಿರೇ ಬಂದ್ರು. ಸ್ಪಂದನ ಅವರು ಮತ್ತೆ ಇಲ್ಲಿ ಕಾವ್ಯ ಅವರೇ ಬಂದ್ರು 3ನೇ ರೌಂಡ್ಗೂ ಕೂಡ. ಇಲ್ಲಿ ಮತ್ತೆ ಅಗೇನ್ ಜಾನ್ವಿ ಅವರು ಮತ್ತೆ ರಾಶಿಕಾ ಅವರೇ ಬಂದ್ರು. ಇಲ್ಲಿ ಟಾಸ್ಕ್ 2ನೇ ರೌಂಡ್ ಅಲ್ಲೇ ಗೆದ್ದಿದ್ರು ಹೇಗಿದ್ರು ಕೂಡ, 3ನೇ ರೌಂಡ್ ಅಲ್ಲೂ ಕೂಡ ಅವರೇ ಗೆದ್ರು. ಟೋಟಲ್ ಆಗಿ ಇಲ್ಲಿ 3 ರೌಂಡ್ ಆಡ್ಸಿದ್ರು. ಇದರಲ್ಲಿ ನಾಮಿನೇಟ್ ಆಗಿದ್ರಲ್ಲ ಅವರೇ 2 ರೌಂಡ್ಗಳನ್ನ ಗೆದ್ರು, ಇನ್ನೊಂದು ರೌಂಡ್ ಮಾತ್ರ ಇವ್ರು ಗೆದ್ರು. ಸದ್ಯ ಇವಾಗ ಇವ್ರಿಗೊಂದು ಇಮ್ಯುನಿಟಿ ಅಂತೂ ಕೊಟ್ಟೆ ಕೊಡ್ತಾರೆ. ಇವಾಗ ಯಾರು ನಾಮಿನೇಟ್ ಆಗಿದ್ದಾರೆ ಎಲ್ಲರೂ ಕೂಡ ಚರ್ಚೆ ಮಾಡಿಬಿಟ್ಟು, ಇವಾಗ 7 ಜನ ನಾಮಿನೇಷನ್ ಆಗಿದಾರಲ್ವಾ, ಅದರಲ್ಲಿ ಚರ್ಚೆ ಮಾಡಿಬಿಟ್ಟು ಯಾರು ಸೇವ್ ಆಗ್ತೀರಾ ಅನ್ನೋ ಪವರ್ ಕೊಡಬಹುದು ಅಂತ ಅಂದ್ಬಿಟ್ಟು ಅನ್ಕೊಂಡಿದೀನಿ. ಇವ್ರಿಗಂತೂ ಏನು ಪವರ್ ಸಿಕ್ಕಲ್ಲ, ಯಾಕಂತಂದ್ರೆ 1ನೇ ರೌಂಡ್ ಗೆದ್ದಿರೋದಲ್ವಾ. ಸದ್ಯ ಇವಾಗ ಒಂದು ಗೇಮ್ ಏನ್ ಕೊಟ್ಟಿದ್ರು, ಗೇಮ್ ಚೆನ್ನಾಗೇ ಇತ್ತು. ಇಲ್ಲಿ ಧ್ರುವಂತ್ ಅವರು, ಸುದಿ ಅವರು ಏನು ಕೂಡ ಅಷ್ಟೊಂದು ಪೈಪೋಟಿ ಕೊಡ್ಲೇ ಇಲ್ಲ. ಈ ಗೇಮು 2ನೇ ರೌಂಡ್ ಏನ್ ಹೋಗ್ತಾರೆ, ಇಲ್ಲಿ ಕಾವ್ಯ ಅವರು, ಸ್ಪಂದನ ಅವರು ಹೋಗ್ತಾರೆ. ಇಲ್ಲಿ 2ನೇ ರೌಂಡ್ ಅಲ್ಲೇ ಸೋತಿತ್ತಷ್ಟೇ, ಕಾವ್ಯ ಅವರು, ಸ್ಪಂದನ ಅವರು ಸೋತಿತ್ತಷ್ಟೇ. ಇಲ್ಲಿ ಗಿಲ್ಲಿ ಅವ್ರ ಹತ್ರ ಇಲ್ಲಿ ಕಾವ್ಯ ಅವರು ಮಾತಾಡ್ತಿಲ್ಲ. ಆದ್ರೆ ಇಲ್ಲಿ ರಿಷಾ ಅವರು ಗಿಲ್ಲಿ ಅವ್ರ ಹತ್ರ ಸ್ವಲ್ಪ ಕ್ಲೋಸ್ ಆಗೋಣ ಅಂತ ಅಂದ್ಬಿಟ್ಟು ಬಂದ್ರು ಅಂತ ಕಾಣಿಸುತ್ತೆ. ಆದ್ರೆ ಇದಕ್ಕೆಲ್ಲ ಸೊಪ್ಪಾಕಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದನ್ನೇ ರಿಷಾ ಅವರೇ ಇಲ್ಲಿ ಹೇಳಿದ್ದು. ಇಲ್ಲಿ ನಮ್ಮ ಹತ್ರ ಅವ್ರು ಮೂಸು ಕೂಡ ನೋಡಲ್ಲ ಗಿಲ್ಲಿ ಅವರು ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಆಲ್ಮೋಸ್ಟ್ ಇವ್ರಿಬ್ರು ಮಧ್ಯೆ ಜಗಳ ಅಂತೂ ಆಗಿದೆ, ಫ್ರೆಂಡ್ಶಿಪ್ ಅಂತೂ ಇಲ್ಲಿ ಇರಲ್ಲ. ಅಷ್ಟು ಹೊಡೆದಿದ್ರು ಕೂಡ ಇಲ್ಲಿ ನೋಡಿ ಯಾರ್ಯಾರ ಹತ್ರ ಎಷ್ಟೆಷ್ಟು ಇರಬೇಕು ಅಂತ ಅಂದ್ಬಿಟ್ಟು ಇನ್ನು ಮುಂದೆ ನಾನು ತೋರಿಸ್ತೀನಿ, ಯಾವ ರೀತಿ ನಡ್ಕೊಂತೀನಿ ಅಂತ ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಕಾವ್ಯ ಅವರು ಗಿಲ್ಲಿ ಅವ್ರ ಹತ್ರ ಮಾತಾಡ್ತಲ್ಲ. ಸ್ವಲ್ಪ ಜನ ಅಡ್ವಾಂಟೇಜ್ ಆಗಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ರಿಷಾ ಅವರು ಇಲ್ಲಿ ಬಂದ್ರು. ಆದ್ರೂ ಕೂಡ ಅದನ್ನ ಸ್ವಲ್ಪ ಇಲ್ಲಿ ನೆಗ್ಲೆಕ್ಟ್ ಮಾಡಿಬಿಟ್ಟು ಗಿಲ್ಲಿ ಅವರು ಎದ್ಬಿಟ್ಟು ಬರ್ತಾರೆ. ಅಂದ್ರೆ ಇಲ್ಲಿ ರಿಷಾ ಅವರು ಬಂದು ಮಾತಾಡ್ಸಕ್ ಪ್ರಯತ್ನ ಪಟ್ಟರು ಕೂಡ ಇಲ್ಲಿ ಗಿಲ್ಲಿ ಅವರು ತುಂಬಾ ಓವರ್ ಆಗಿ ಮಾತಾಡಕ್ ಹೋಗ್ಲಿಲ್ಲ, ಎಷ್ಟು ಬೇಕೋ ಅಷ್ಟಕ್ಕೆ ಇಲ್ಲಿ ಇಟ್ಕೊಂಡ್ರು. ಇದೇ ತರ ಇಲ್ಲಿ ಇದ್ರೆ ಗಿಲ್ಲಿ ಅವರು ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ಇಲ್ಲಿ ಎಷ್ಟೇ ನಗಿಸ್ತಾ ಇದ್ರು ಕೂಡ ನೀನ್ ಸರಿ ಇಲ್ಲ, ನೀನ್ ಸರಿ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ರಿಷಾ ಅವ್ರು ಹೇಳ್ತಾನೆ ಇರ್ತಾರೆ. ಇಲ್ಲಿ ಅವ್ರು ಮಾಡಿದ್ರೆ ಅದು ತಮಾಷೆ ಅಲ್ಲ, ಇಲ್ಲಿ ರಿಷಾ ಅವ್ರು ಮಾಡಿದ್ರೆ ಅದು ತಮಾಷೆ ಅನ್ನೋ ರೀತಿ ಇಲ್ಲಿ ರಿಷಾ ಅವರು ಮಾತಾಡ್ತಾರೆ. ಯಾಕಂತಂದ್ರೆ ಇವಾಗ ಸ್ವಲ್ಪ ಅತಿರೇಕಕ್ಕೆ ಹೋಗಿದ್ರು ಕೂಡ ಅವ್ರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆದ್ರೂ ಕೂಡ ಈ ರೀತಿ ಆಗಿದೆ. ಇದರಿಂದ ಗಿಲ್ಲಿ ಅವರು ಬುದ್ಧಿ ಕಲ್ತ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗ್ತದೆ. ಯಾಕಂದ್ರೆ ಅವರ ಒಂದು ಗೆಲುವಿಗೆ ಇಲ್ಲಿ ಅವ್ರು ಏನೇನ್ ಮಾಡ್ಬೇಕು, ಅವ್ರದೊಂದು ಮೈನಸ್ ಏನೇನಿದೆ ಅದನ್ನ ಸ್ವಲ್ಪ ತಿದ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಇಲ್ಲಿ ಹೇಳ್ತಿರೋದೇನು ಅಂತಂದ್ರೆ, ಇಲ್ಲಿ ಗಿಲ್ಲಿ ಓವರ್ ಆಗಿ ಆಡ್ತವನೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಮನೇಲಿರೋರ್ನ ನಾನು ಹೇಳ್ತಿರೋದು. ಆದ್ರೆ ಅವ್ರೇನು ಓವರ್ ಆಗಿ ಇಲ್ಲಿ ಆಡ್ತಲ್ಲ, ಇನ್ನೊಬ್ಬರಿಗೆ ಹರ್ಟ್ ಅಂತೂ ಇಲ್ಲಿ ಮಾಡ್ತಲ್ಲ. ಇಲ್ಲಿ ರಿಷಾ ಅವರೇ ಬೇಕು ಬೇಕು ಅಂತ ಅಂದ್ಬಿಟ್ಟು ಒಂದು ಸೀನ್ ಕ್ರಿಯೇಟ್ ಮಾಡ್ಕೊಂಡು ಆ ರೀತಿಯಾಗಿ ಮಾಡಿದ್ರು. ಅಷ್ಟೆಲ್ಲ ಆದ್ರೂ ಕೂಡ ಯಾಕೆ ಇಲ್ಲಿ ಒಂದು ಅಡ್ವಾಂಟೇಜ್ ತಗೊಳಕ್ ಬರ್ತಾ ಇದಾರೆ, ಬಟ್ ಗಿಲ್ಲಿ ಅವ್ರು ಸರಿಯಾಗಿ ಮಾಡಿದ್ರು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಸೊ ವೀಕ್ಷಕರೇ, ಇದೊಂದು ಅಪ್ಡೇಟ್ ಇತ್ತು ಕೊಟ್ಟೆ. ಇವಾಗ ನಾಮಿನೇಷನ್ ಪ್ರಕ್ರಿಯೆ ಅಂತ ಏನಿದೆ ಇದರಲ್ಲಿ ಹಲವಾರು ಚೇಂಜಸ್ಗಳು ಇಲ್ಲಿ ಆಗುತ್ತೆ. ನಿನ್ನೆ ಏನೊಂದು ಅಪ್ಡೇಟ್ ಕೊಟ್ಟಿದ್ವಿ, ಅದರಲ್ಲಿ ಯಾರು ಆ್ಯಡ್ ಆಗ್ತಾರೆ, ಯಾರು ಹೊರಗಡೆ ಹೋಗ್ತಾರೆ ಅಂತ ಹೇಳಿದ್ನಲ್ಲ. ಈಗ ಇದರಲ್ಲಿ
ರಾಶಿಕಾ ಅವರು ಸೇವ್ ಆಗೋ ಅಂದರೆ ನಾಮಿನೇಟ್ ಆಗಿದ್ದಾರಲ್ಲ, ನಾಮಿನೇಷನಿಂದ ಹೊರಗಡೆ ಬರೋ ಎಲ್ಲ ಒಂದು ಲಕ್ಷಣಗಳು ಇಲ್ಲಿ ಕಾಣ್ತದೆ. ಏನಕ್ಕೆ ಅಂತಂದರೆ ಜಾನ್ವಿ ಅವರು ಮತ್ತು ಇಲ್ಲಿ ರಾಶಿಕಾ ಅವರು ಇಬ್ಬರು ಕೂಡ ಎಫರ್ಟ್ ಚೆನ್ನಾಗಿ ಹಾಕ್ಬಿಟ್ಟು 2 ಸತಿ ಇಲ್ಲಿ ಗೆದ್ದಿದ್ದಾರೆ. ಅಂದರೆ 2 ಪಾಯಿಂಟ್ಗಳು ಅವರು ತಂದುಕೊಟ್ಟಿದ್ದಾರೆ. ಅವರು ಅಂದರೆ ಒಬ್ಬರ ಹೆಸರು ತಗೋಬೇಕು ಅಂತಂದರೆ ರಾಶಿಕಾ ಅವ್ರ ಹೆಸರನ್ನ ತಗೊಳ್ಬಹುದು ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತದೆ. ಯಾಕಂತಂದರೆ ಇಲ್ಲಿ ಅಶ್ವಿನಿ ಅವರು ಫೇವರಿಸಮ್ ಮಾಡೋದ್ರಲ್ಲಿ ಸ್ವಲ್ಪ ಎಕ್ಸ್ಪರ್ಟು. ಇಲ್ಲಿ ಜಾನ್ವಿ ಅವ್ರನ್ನೂ ತಗೊಳ್ಬೋದು, ಬಟ್ ಆದರೆ ನೆನ್ನೆ ತಾನೇ ಇಲ್ಲಿ ವಿಷಕರಿ ಹಾಗೆ ಹೀಗೆ ಅಂತ ಹೇಳಿದ್ರಲ್ಲ, ಆದರೆ ರಾಶಿಕಾ ಅವ್ರಿಗೆ ತಗೊಳ್ಬೋದು. ಇಲ್ಲಿ ರಾಶಿಕಾ ಅವರು ಹತ್ತಿರೋದು ಪ್ರೋಮೋ ಎಲ್ಲ ನೀವು ನೋಡಿರ್ತೀರ ಆಲ್ರೆಡಿ, ಅದು ರಿವ್ಯೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ರಾಶಿಕಾ ಅವರು ನನಗೆ ಯಾಕೆ ಹೀಗಾಗುತ್ತೆ ಅಂತಂದ್ಬಿಟ್ಟು ಜಾಸ್ತಿ ಇಲ್ಲಿ ವಾದ ಮಾಡಿದರು. ಸದ್ಯ ನಾಮಿನೇಷನ್ ಪ್ರಕ್ರಿಯೆಯಿಂದ ರಾಶಿಕಾ ಅವರು ಸೇವ್ ಆಗಬಹುದು ಅಂತ ನನ್ನ ಒಂದು ಅನಿಸಿಕೆ. ವೀಕ್ಷಕರೇ, ನಿಮ್ಮ ಸಪೋರ್ಟ್ ಯಾರಿಗಿದೆ ಮತ್ತು ಇಲ್ಲಿ ಈ ಥರ ಒಂದು ಗೇಮ್ ಬಗ್ಗೆ ಯಾರು ತುಂಬ ಚೆನ್ನಾಗಿ ಗೇಮ್ ಆಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.